ಇನ್ನೊಂದು ಹೆಣ್ಮಗು B.Ed ಸೆಕೆಂಡ್ ಇಯರ್ ಓದ್ತಾ ಇದ್ದಾರೆ. ITI 3 ಜನ ಮಕ್ಕಳಂತೆ. ಏನು ಸ್ವಂತ ಅಂದ್ರೆ ಸ್ವಯಂ ಕೃಷಿ ಅಂತ ಟೈಲರಿಂಗ್ ಮಾಡ್ಕೊಂತ ಇದ್ದಾರೆ ತಂದೆ. ಏನು ಪಾಪ ಅವ್ರಿಗೆ ಬೇರೆ ಆಧಾರ ಇಲ್ಲ. ನಾನು ನೋಡಿದ್ದೆ ಹೆಣ್ಮಗುನ ಯಾವಾಗೂ ಈ ಊರಿಗೆ ಬಂದಾಗ ಕಳಕಳಿಯಾಗಿ ಮಾತಾಡ್ಕೊಂಡಿದ್ದಾರೆ. ಆ ದೂರದೃಷ್ಟಿ ಈ ಕುಟುಂಬಕ್ಕಿದೆ ಅಂತ ಆಲೋಚನೆ ನಾವು ಯಾರು ಕೂಡ ಮಾಡಿರ್ಲಿಲ್ಲ. ಆ ಕುಟುಂಬಕ್ಕೆ ಒಂದು ಗೌರವ ಸ್ಥಾನಮಾನ ಸಿಗ್ಬೇಕು. ಅವ್ರ ರೀತಿ ನೀತಿ ನಡ್ಕೊಂಡಿರೋದು ಯಾರು ಈ ಕಾಲದಲ್ಲಿ ತುಂಬಾ ಓದಿರೋರೇ ಹಿಂಗೆಲ್ಲ ನಡ್ಕೊಳಲ್ಲ. ಅಷ್ಟು ಯೋಚನೆ ಮಾಡಿದ್ದಾರೆ ಈ ಮಕ್ಕಳು. ಆ ಹೆಣ್ಮಗು ಅದ್ ಹೆಂಗ ಅವ್ರಿಗೆ ದೇವರು ಅವ್ರಿಗೆ ಬುದ್ಧಿ ಕೊಟ್ಟರೋ ಗೊತ್ತಿಲ್ಲ. ಇವ್ರ ನಡೆ, ಇವ್ರ ರೀತಿ, ಆ ಸಂದರ್ಭದಲ್ಲಿ ತಗೊಂಡಿರುವಂತ ಸಮಯ ಪ್ರಜ್ಞೆ ಖಂಡಿತವಾಗೂ ನಾವು ಇವ್ರನ್ನ ಗೌರವಿಸ್ಬೇಕು. ಇವ್ರನ್ನ ಎಷ್ಟು ಗೌರವವಾಗಿ ನೋಡ್ಬೇಕಂದ್ರೆ ಇವ್ರದ್ದು ಏನೇ ಪರಿಸ್ಥಿತಿ ಇರ್ಬೋದು ಮನೆಯಲ್ಲಿ ಆರ್ಥಿಕವಾಗಿರುವಂತ ಪರಿಸ್ಥಿತಿ, ಮನ್ಸಿಂದ ಇವರು ನಿಜವಾಗ್ಲೂ ಗುಣವಂತರು. ಮನ್ಸಿಂದ ನನ್ನ ತಂದೆ ಇಲ್ಲ ಅನ್ನೋ ಕ್ಷಣ ತಡ್ಕೊಳ್ಳೋದಕ್ಕೆ ಆ ಮಕ್ಕಳಿಗೆ ಶಕ್ತಿ ಇರಲ್ಲ. ಅದಾದ್ಮೇಲೆ ತಂದೆಯ ದೇಹದಲ್ಲಿರುವ ಎಲ್ಲಾ ಅಂಗಾಂಗಗಳು ಇನ್ನೊಂದು 7 ಜನಕ್ಕೆ ಪ್ರಾಣ ಉಳಿಸುತ್ತೆ ಅನ್ನೋಂಥ ಯೋಚನೆ ಮಾಡುವಂತ ಅವರಿಗೆ ಆ ಒಂದು ದೊಡ್ಡ ಗುಣ ಇದೆ ಅಂತ ಹೇಳಿದ್ರೆ, ಆ ಸಂಸ್ಕಾರ ಇದೆ ಅಂದ್ರೆ ಯಾರಾದ್ರೂ ಗೌರವಿಸ್ಬೇಕು ಈ ಕುಟುಂಬನ. ಖಂಡಿತವಾಗೂ ಆ ತಂದೆ ಆಶೀರ್ವಾದವಾಗಿ ನಿಂತ್ಕೊಂತಾರೆ. ನಾವು ಕೂಡ ಈ ಕುಟುಂಬನ ಎಂಥ ಪರಿಸ್ಥಿತಿಯಲ್ಲೂ ಕೈ ಬಿಡಲ್ಲ ಅಂತ ಹೇಳ್ತಾ, ನಿಮ್ ಡ್ಯೂಟಿ ಏನಾಗ್ಬೇಕು, ಅವ್ರ ಎಜುಕೇಶನ್ ಮುಗಿಯೋರ್ಗು ಅದು ಒಂದು ನಾನು ತಾಯಿದ್ ಅದೇನು ವಿಚಾರಿಸ್ತೀನಿ ನಾನು. ಇವ್ರಿಗೆ ಎಜುಕೇಶನ್ಗೆ ಅಂತಾನೆ ಒಂದ್ ಏನ್ ದಾರಿ ಇದೆ ಅಂತ ಹುಡುಕಿ ನಿಮ್ ಪಂಚಾಯತಿಯಲ್ಲಿ ನೀವು ಅಧ್ಯಕ್ಷರು ಇಬ್ರು ಕುತ್ಕೊಂಡು ಎಲ್ಲಾ ಗ್ರಾಮ ಪಂಚಾಯತಿಯ ಗೌರವಾನ್ವಿತ ಸದಸ್ಯರು ಕುತ್ಕೊಂಡು ವಿಶೇಷ ಪ್ರಕರಣ ಅಂತ ತಗೊಂಡು ಈ ಕುಟುಂಬನ ಓದ್ಕೊಳ್ಳೋರು. ಅವ್ರ ಮನೆಯಲ್ಲಿ 2-3 ಜನ ಇದ್ದಾರೆ. ಅವ್ರು ಓದಿ ಮುಗಿಸಿ ಅವ್ರ ಕಾಲ ಮೇಲೆ ನಿಂತ್ಕೊಳ್ಳೋರು. ಏನು ಎಜುಕೇಶನ್ ಸಹಾಯ ಮಾಡಕ್ಕಾಗತ್ತೆ. ನಾನು ಕೂಡ ಸರ್ಕಾರದಲ್ಲಿ ಬೇರೆ ಬೇರೆ ಏನು ಅವಕಾಶಗಳಿದಾವೆ ಅವ್ರನ್ನ ಪರ್ಸನಲ್ ಆಗು ಕೂಡ ನನ್ನ ಮನಸ್ಸಿಂದಾನು ಕೂಡ ಯಾವ ರೀತಿ ಅವ್ರ ಸಹಾಯ ಮಾಡಕ್ಕಾಗತ್ತೆ ಮಾಡ್ತೀನಿ. ತಂದೆ ವಯಸ್ಸು బాధే నిజమే. నేను ఎప్పుడు కళకళగా నాకు ఎప్పుడు ఊరికి వస్తానో ఆ దేవస్థానం అంతా మాట్లాడుకొని నా జొత్లా ఉండే ఎప్పుడు ఎప్పుడు నేను పొద్దున్న వెనకే రావాల్సిండేది. ఏమో కారణాలు వచ్చాక కాలేదు. అమ్మా ఇదే ఎవరికి తప్పిండేది కాదు. ఈ బాధ నొప్పి చెప్పుకునే కాకుండా బాధ అవుతుంది. కానీ బిడ్డలు మొత్తం చూడాలన్నా వద్దామా? తల్లి కదా, మనకి జవాబుదారీ ఉంటుంది కదమ్మా. చూడ బిడ్డలకి ఏం కష్టం ఉండదు, ఏం తెలిసింటుంది. ఇంకా చదువుతా ఉండాలి. ಎಲ್ಲ PGಗಳಲ್ಲಿ ಇದ್ದು ಮಾಡ್ತಾರೆ ಪಾಪ. ಅದನ್ನಿದ್ದಾಗ ಇಲ್ಲಿ ಇದು ಮಾಡಿ ಮಾಡ್ತಾ ಇದ್ದ. ಅಲ್ಲಿ ಎಲ್ಲ ಕೆಲಸ ಮಾಡ್ತಾ ಇದ್ದ ಸರ್. ಎಲ್ಲ ಕೆಲಸ ಮಾಡ್ಕೊಂಡೆ ಓದಿಸ್ತಾ ಇದ್ದ ಮಕ್ಕಳು ಚೆನ್ನಾಗೇ ಓದಿಸಿದಾರಲ್ಲ. ಇನ್ಕಂಪ್ಲೀಟ್ ಎಲ್ಲ ಇನ್ಕಂಪ್ಲೀಟ್ ಎಲ್ಲ ಮಧ್ಯದಲ್ಲಿ లేదమ్మా దేవుడు అట్లంతా తినొద్దు. దేవుడు ಯಾವ್ದೋ ಗ್ರೂಪ್ ಇದು ತಲೆಯಿಂದ ಕೆಳಗಿದೆ ಏನೇನು ಪಾರ್ಟ್ಸ್ ಇದಾವ ಎಲ್ಲ ಹಾರ್ಟ್ ವಾಲ್ವ್ಸ್ ಇಂದ ಹಿಡಿದು ಕಿಡ್ನಿ ಲಿವರು ಇದು ಎಲ್ಲಾನು ಇದು ಮಾಡಿ ಕೊಟ್ಟಿದ್ದಾರೆ. ಎಲ್ಲ ಬೇರೆಯವ್ರಿಗೆ ಹಾಕಿದ್ದಾರೆ. 7 ಪಾರ್ಟ್ಸು ದಾನ ಮಾಡಿದ್ದಾರೆ. ಯಾರು ವಿದ್ಯಾವಂತರು ಎಲ್ಲಾ ವಿಚಾರಗಳು ತಿಳ್ಕೊಂಡಿರುವಂತವ್ರೆ ಈ ಕಾಲದಲ್ಲಿ ಇವಂತ ಯೋಚನೆ చేసేలే. ఈ కుటుంబంలో ఇంకా చదువుతా ఉన్నారు బిడ్డలు. ఆ చిన్నోడు ఇప్పుడు ఫస్ట్ ఇయర్, ఈ పాప సెకండ్ ఇయర్ B.Ed అంట. ఉంది నా తండ్రి ఇది అన్ని అంగాంగాలు వీటిని ఇంకా కిందికి ఉండే అన్ని అంగాంగాలు కన్ను కొట్టిದ್ರು. ఐబాల్స్ కన్ను, ಲಿವರು, ಕಿಡ್ನಿ, ಹಾರ್ಟ್ ವಾಲ್ವ್ಸ್ ಎಲ್ಲ ದಾನ ಮಾಡ್ಬೇಕಂದ್ರೆ ಆ ಮಕ್ಕಳಿಗೆ ಎಷ್ಟು ಗಟ್ಟಿ ಮನ್ಸು ಮಾಡಿರ್ಬೇಕು. ಅವ್ರ ಅಮ್ಮನ್ನ ಎಷ್ಟು ಕನ್ವಿನ್ಸ್ ಮಾಡ್ಕೊಂಡಿರ್ಬೇಕು. ಈ ಕುಟುಂಬ ಇಡೀ ದೇಶಕ್ಕೆ ಒಂದ್ ರೀತಿ ಮಾದರಿ. ಅವ್ರ ಕುಟುಂಬನ ಪೋಷಣೆ ಮಾಡ್ಕೊಳ್ಳೋದಕ್ಕೆ, ಕಾಪಾಡ್ಕೊಳ್ಳೋದಕ್ಕೆ ಒಂದು ಸ್ವಯಂ ವೃತ್ತಿ ಮಾಡ್ಕೊಂಡು ಟೈಲರಿಂಗ್ ಕೆಲಸ ಮಾಡಿ ಆ ಮಕ್ಕಳನ್ನ B.Ed ಒಬ್ಬನ್ನ ಪಂಚಾಯತಿಯಿಂದ ನಮ್ಮನ್ನು ಸಹಾಯ ಮಾಡ್ಬೋದು ಮೇಡಮ್. ಒಂದು ರೆಸಲ್ಯೂಷನ್ ಮಾಡಿ ಮಕ್ಕಳು ಓದೋದಕ್ಕೆ ಈ ಒಂದು ಏನು ಅಂಗಾಂಗಗಳು ದಾನ ಮಾಡಿದ್ದಾರೆ ಮಾದರಿ ಇದೆ ಅಂತೇಳಿ ಒಂದು ಇದು ರಾಜ್ಯಕ್ಕೆ ಗೌರವ ತರುವಂತ ಕೆಲಸ ಮಾಡಿದ್ದಾರೆ. ಇಂಥ ಕಷ್ಟದಲ್ಲಿ ಆ ಕುಟುಂಬ ಕಣ್ಣೀರ್ ಆಗ್ತಾ ಇದ್ದಾಗ ಯೋಚನೆ ಮಾಡಿ ಅವರು
ಸಮಯ ಪ್ರಜ್ಞೆ ಅವರಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ. ಸಮಯ ಪ್ರಜ್ಞೆ ಯಾರಿಗಿವೆಲ್ಲ ಯೋಚನೆ ಬರುತ್ತೆ, ಯಾವ್ಯಾವ್ದ್ರಲ್ಲೋ ಯೋಚನೆ ನಡೀತಾ ಇರುತ್ತೆ, ಈ ರೀತಿಯ ಸಮಯ ಪ್ರಜ್ಞೆ ಇರಲ್ಲ. ನಾನು ಪಂಚಾಯತಿಯಿಂದ ಅಲ್ಲ, ಈ ಮಕ್ಕಳ ಎಜುಕೇಶನ್ ಮುಗಿಯೋರ್ಗು ನಿನಗೂ ಒಂದು ಬದುಕೊಳ್ಳೋದಿಕ್ಕೆ, ನಿನಗೆ ನನ್ನ ಜೊತೆಲಿ ಹುಟ್ಟಿರೋ ಒಂದು ಹೆಣ್ಮಗು ತರ ಅನ್ಕೊಂಡ್ ನಾನು ನಿನ್ನನ್ನು ನೋಡ್ಕೊಂತೀನಮ್ಮ. ನೀನ್ ಕಣ್ಣೀರ್ ಹಾಕ್ಕೊಡು. ಯಾವತ್ತು ನೀನ್ ನಕ್ಕೊಂಡ್ ನೀನ್ ಆ ದೇವಸ್ಥಾನದ ಹತ್ರ ನೋಡಿರೋಳ್ ನಾನು ಕದಕ್ಕ. ನೀವೆಬ್ರು ಈ ಪಾಪ ನಕ್ಕೋನಿ ದೇವಸ್ಥಾನ ಪಾರಾಡ್ಕೊಂಡು మాట్లాడుకోవచ్చు ఏడుస్తుంది. అందుకే నేను రాలేదు. నన్ను వచ్చి అట్లా ఏడుస్తుంది. ఇలా మాట్లాడుకోవాలి. అమ్మా ఏడుకూడదు, గట్టిగా ఉండే. ఇప్పుడు పంచాయతీ ఉంది, మేడం ఉంది, మేమంతా ఉన్నాము. ఏమైతుంది